ರಾಜ್ಯದ 9 ಜಿಲ್ಲೆಗಳಲ್ಲಿ 8 ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ನಡೆದಿದೆ. ಒಟ್ಟಾರೆ 10.17 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ವಶಪಡಿಸಿಕೊಳ್ಳಲಾಗಿದೆ. ಸಂಜೆ ಬೆಂಗಳೂರಿನಲ್ಲಿ ಮಾತನಾಡಿದ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ದಾಳಿ ಕುರಿತು ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ 9 ಜಿಲ್ಲೆಗಳಲ್ಲಿ 8 ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ನಡೆದಿದೆ. ಬೆಂಗಳೂರು, ದಾವಣಗೆರೆ, ಕೊಪ್ಪಳ, ಬೀದರ್, ಬಾಗಲಕೋಟೆ, ಧಾರವಾಡ, ತುಮಕೂರು, ಕೋಲಾರ ಹಾಗೂ ಮಂಗಳೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿಯಿಂದ ಒಟ್ಟು 10.17 ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಇಂದು ಲೋಕಾಯುಕ್ತ ದಾಳಿಗೆ ತುತ್ತಾದ ಅಧಿಕಾರಿಗಳ ಹೆಸರು ಹಾಗೂ ಅವರಿಂದ ವಶಪಡಿಸಿಕೊಂಡ ಆಸ್ತಿ ವಿವರ ಹೀಗಿದೆ. ಬೆಂಗಳೂರಿನ ಪಿಡಬ್ಲ್ಯೂಡಿ ಕಾರ್ಯದರ್ಶಿ ಮೃತ್ಯುಂಜಯ ಸ್ವಾಮಿ ಬಳಿಯಿಂದ ಒಟ್ಟು 5.84 ಕೋಟಿ ಅಕ್ರಮ ಆಸ್ತಿ ವಶಪಡಿಸಿಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಆರ್ಎಫ್ಒ ರಾಘವ ಬಳಿಯಿಂದ 87.92 ಲಕ್ಷ ಅಕ್ರಮ ಆಸ್ತಿ ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆ ಪಿಡಬ್ಲ್ಯೂಡಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ವಿರೂಪಾಕ್ಷಪ್ಪ ಬಳಿ ವಶವಾಗಿದ್ದು ಬರೋಬ್ಬರಿ 89.09 ಅಕ್ರಮ ಆಸ್ತಿ. ಹುನಗುಂದ ಜಿಲ್ಲಾ ಪಂಚಾಯತ್ ಸಹಾಯಕ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಸುರೇಶ್ ಗೌಡರ್ ಬಳಿ ಪತ್ತೆಯಾಗಿದ್ದು 72 ಲಕ್ಷ ಅಕ್ರಮ ಆಸ್ತಿ. ಬೀದರ್ ಚೈಲ್ಡ್ ಪ್ರಾಜೆಕ್ಟ್ ಅಧಿಕಾರಿ ಬಸವರಾಜ್ ವರವಟ್ಟಿ ಕೂಡಿಟ್ಟಿದ್ದ ಒಟ್ಟು ಅಕ್ರಮ ಆಸ್ತಿ 34.75 ಲಕ್ಷ ರೂಪಾಯಿ. ಮುಳಬಾಗಿಲು ಎಇಇ ಗೋಪಾಲ್ ಬಳಿಯಿಂದ 71.92 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಯನ್ನ ಲೋಕಾಯುಕ್ತ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ತುಮಕೂರು ಎಪಿಎಂಸಿ ಎಫ್ಡಿಎ ಮೈಲಾರಯ್ಯ ಬಳಿ 53.51 ಲಕ್ಷ ರೂಪಾಯಿ ಅಕ್ರಮ ಆಸ್ತಿ ಇತ್ತು. ಕೊನೆಯದಾಗಿ ಕೊಪ್ಪಳದ ದಡೇಸೂಗೂರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅಬ್ದುಲ್ ಗನಿ ಬಳಿಯಿಂದ 17.27 ಲಕ್ಷ ರೂಪಾಯಿ ಅಕ್ರಮ ಆಸ್ತಿ ವಶಪಡಿಸಿಕೊಳ್ಳಲಾಗಿದೆ. ದಾಳಿ ಕುರಿತು ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಬೆಂಗಳೂರಿನಲ್ಲಿ ವಿವರಣೆ ನೀಡಿದರು. ಮತ್ತು ನಮಗಿರುವ ಮಾಹಿತಿ ಪ್ರಕಾರ ಇವರ ವಿಕಾಸ ಸೌಧದ ಕೊಠಡಿಯಲ್ಲಿ ಆಫೀಸ್ ಇದರಲ್ಲಿ ಕೂಡ ಹಣ ಇದೆ ಅನ್ನೋದು, ಇಲ್ಲದೆ ಇನ್ಕ್ರಿಮಿನೇಟಿಂಗ್ ಡಾಕ್ಯುಮೆಂಟ್ಸ್ ಇದೆ ಅಂತ. ಅದಕ್ಕಾಗಿ ನಾವು ಅವರನ್ನು ನಮ್ಮ ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಸರ್ಚ್ ಮಾಡೋಕ್ಕೆ ಅಂತ. ಒಟ್ಟಾರೆ ಸಂತೋಷ್ ಹೆಗ್ಡೆ ಇನ್ನ ಕೆಲವೇ ದಿನಗಳಲ್ಲಿ ನಿರ್ಗಮಿಸಿದ್ದಾರೆ. ತಮ್ಮ ಅಧಿಕಾರಾವಧಿಯ ಕೊನೆ ದಿನಗಳಲ್ಲೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇಂದು ರಿಲೀಸ್ ಆದ ಹಿಂದಿ ಚಿತ್ರ ಸಿಂಗಂನಲ್ಲಿನ ಸಂಭಾಷಣೆಯೊಂದು ಕನ್ನಡಿಗರನ್ನ ಕೆರಳಿಸಿದೆ. ಚಿತ್ರದ ಹೀರೋ ಅಜಯ್ ದೇವ್ಗನ್ ಹಾಗೂ ವಿಲನ್ ಪ್ರಕಾಶ್ ರೈ ನಡುವಿನ ಸಂಭಾಷಣೆಯಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಚಿತ್ರದಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಿಲ್ಲ ಅಂತ ನಟ ಪ್ರಕಾಶ್ ರೈ ಸುವರ್ಣ ನ್ಯೂಸ್ಗೆ ಸ್ಪಷ್ಟಪಡಿಸಿದ್ದಾರೆ. ಇಂದು ರಿಲೀಸ್ ಆದ ಅಜಯ್ ದೇವ್ಗನ್ ಅಭಿನಯದ ಸಿಂಗಂ ಹಿಂದಿ ಚಿತ್ರದ ಡೈಲಾಗ್ ಕನ್ನಡಿಗರನ್ನ ಕೆರಳಿಸಿದೆ. ಚಿತ್ರದಲ್ಲಿ ಕನ್ನಡಿಗರನ್ನ ಅವಮಾನ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಚಿತ್ರದಲ್ಲಿ ವಿಲನ್ ಆಗಿರೋ ಪ್ರಕಾಶ್ ರೈ, ನಾನು ಕರ್ನಾಟಕದ ಗಡಿಯಿಂದ 1000 ಜನ ಕರ್ಕೊಂಡು ಬರ್ತೇನೆ ಅಂತಾರೆ. ಇದಕ್ಕೆ ಪ್ರತಿಯಾಗಿ ಅಜಯ್ ದೇವ್ಗನ್, ನೀನು 1000 ಜನ ಕರ್ಕೊಂಡು ಬಂದ್ರೆ ನಾನು 10,000 ಜನ ಕರ್ಕೊಂಡು ಬರ್ತೀನಿ. ನಾನು ಮರಾಠ, ನನ್ನ ಹಿಂದೆ ಇಡೀ ಜಿಲ್ಲೆಯೇ ಇದೆ. ನಾಯಿಗಳ ಗುಂಪಿಗೆ ನಾನೊಬ್ಬ ಹುಲಿ ಸಾಕು ಅಂತಾರೆ. अभी इसी वक्त 1000 लोगों को कर्नाटका बॉर्डर से लाकर तेरे सामने खड़ा कर सकता हूँ. तू 1000 लाएगा, मैं 10,000 लोग खड़े करूंगा. मैं बाजीराव सिंगम मराठा हूँ, मैं मराठा. मेरे पीछे पूरा गांव नहीं, सारे का सारा जिला है. मेरे एक फोन पर यरगदी, यसूर, अशोका, खानपुर, मेरा पूरा गांव बस से, ट्रेन से, सीधे का सीधा इधर. लेकिन तुम लोगों के लिए तो सिर्फ मैं ही काफी हूँ. क्योंकि कुत्तों का झुंड कितना भी बड़ा हो, कुत्तों का झुंड कितना भी बड़ा हो, कुत्तों का झुंड कितना भी बड़ा हो, उसके लिए एक शेर ही काफी होता है. ಈ ಸಂಬಂಧ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ನಟ ಪ್ರಕಾಶ್ ರೈ, ಕನ್ನಡಿಗರಿಗೆ ಅವಮಾನ ಮಾಡಿಲ್ಲ. ಚಿತ್ರದಲ್ಲಿನ ಹೀರೋ ಹಾಗೂ ವಿಲನ್ ಇಬ್ಬರು ಮರಾಠಿಗರೇ. ಸಂಭಾಷಣೆಯನ್ನು ಅಪಾರ್ಥ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ನೀನ್ ಬಾರ್ಡರ್ನ ಕರ್ಕೊಂಬ, ನಾನು ನನ್ನ ಊರಿಂದ ಕರ್ಕೊಂಡ್ ಬರ್ತೀನಿ, ಬಟ್ ಯಾರು ಅವಶ್ಯಕತೆ ಇಲ್ಲ, ನಿನ್ನಂತ ನಾಯಿಗಳು ನಾನೊಬ್ಬ ಸಾಕು ಅಂದ. ದಯವಿಟ್ಟು ಇದನ್ನ ಅಪಾರ್ಥ ಮಾಡ್ಕೋಬೇಡಿ. ಯಾರೋ ಇದನ್ನ ಅನಾವಶ್ಯವಾಗಿ ಕೆಳಕ್ತಿದ್ದಾರೆ, ಇದಲ್ಲ. ಈ ತರದ ಯಾವುದೇ ಉದ್ದೇಶ ಆ ನಿರ್ದೇಶಕ ಕನ್ನಡಿಗ ರೋಹಿತ್ ಶೆಟ್ಟಿ ಅನ್ನೋನು
ಅಲ್ಲಿರುವ ನಟ ಪ್ರಕಾಶ್ ರೈ ಕನ್ನಡಿಗ. ಇದನ್ನೆಲ್ಲ ನಾವು ತುಂಬಾ ಆಲೋಚನೆ ಮಾಡಿರೋದು. ಆ ತರದ ಯಾವುದೇ ಮಾತಿಲ್ಲ. ಈ ಮಧ್ಯೆ ಸಿಂಗಂ ಚಿತ್ರದಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಿ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ ಸೇರಿದಂತೆ ವಿವಿಧೆಡೆ ಪ್ರತಿಭಟನೆಗಳು ನಡೆದಿವೆ. ಚಿತ್ರ ಪ್ರದರ್ಶನಕ್ಕೆ ಬೆಂಗಳೂರಿನಲ್ಲಿ ಬ್ರೇಕ್ ಬಿದ್ದಿದೆ. ತ್ರಿಭುವನ್ ಚಿತ್ರಮಂದಿರದಲ್ಲಿ ಎಲ್ಲ ಪ್ರದರ್ಶನ ರದ್ದುಪಡಿಸಲಾಗಿದೆ. ಅವಹೇಳನಕಾರಿ ಡೈಲಾಗ್ ಇರೋ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಉಪ್ಪಾರ್ಪೇಟೆ ಪೊಲೀಸರು ತ್ರಿಭುವನ್ ಥಿಯೇಟರ್ನಲ್ಲಿ ಚಿತ್ರ ವೀಕ್ಷಿಸಿದ್ರು. ಕನ್ನಡಿಗರನ್ನು ಕೆರಳಿಸುವಂತಹ ಡೈಲಾಗ್ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡೋದಾಗಿ ಪೊಲೀಸರು ತಿಳಿಸಿದ್ರು. ಇದೇ ವೇಳೆ ರಾಜ್ಯಾದ್ಯಂತ ಸಿಂಗಂ ಪ್ರದರ್ಶನ ರದ್ದುಪಡಿಸುವಂತೆ ಆಗ್ರಹಿಸಿ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಾಗಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಅವಹೇಳನಕಾರಿ ಕೆಲವು ಶಬ್ದಗಳನ್ನು ಬಳಸಿದ್ದಾರೆ, ಪದಗಳನ್ನು ಬಳಸಿದ್ದಾರೆ. ನಾಯಿ ಅಂತ ಹೇಳಿ ಆ ಸಿನಿಮಾದಲ್ಲಿ ಕರೆದಂತದ್ದು ಅನ್ನೋ ವಿಚಾರ ಗೊತ್ತಾಗಿದೆ. ತಕ್ಷಣ ನಾಳೆಯಿಂದ ಆ ಸಿನಿಮಾ ಇಡೀ ಕರ್ನಾಟಕದಲ್ಲಿ ಬಂದ್ಗೊಳಿಸುವಂತ ನಿಟ್ಟಿನಲ್ಲಿ ತೀರ್ಮಾನ ತಗೋತೀವಿ. ಆ ಸಿನಿಮಾವನ್ನ ಇಡೀ ರಾಜ್ಯದಲ್ಲಿ ರದ್ದು ಮಾಡುವಂತ ನಿಟ್ಟಿನಲ್ಲಿ ನಾಳೆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅತ್ತ ಹುಬ್ಬಳ್ಳಿಯಲ್ಲೂ ಕರವೇ ಕಾರ್ಯಕರ್ತರು ಚಿತ್ರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಅಪ್ಸರಾ ಚಿತ್ರಮಂದಿರದ ಎದುರು ಪ್ರತಿಭಟನೆ ನಡೆಸಿದ ಕರವೇ ಕಾರ್ಯಕರ್ತರು ಚಿತ್ರದ ಪೋಸ್ಟರ್ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರು. ಈ ವೇಳೆ ಪ್ರೇಕ್ಷಕರು ಸೇರಿದಂತೆ ಸುಮಾರು 10 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. 20 ಜನ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಸಿಂಗಂ ಚಿತ್ರದ ವಿರುದ್ಧ ಪ್ರತಿಭಟನೆ ನಡೆದಿದ್ದು ರಾಜ್ಯದ ಹಲವೆಡೆ 27 ಚಿತ್ರಮಂದಿರಗಳಲ್ಲಿ ಸಿಂಗಂ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.